ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಪ್ರಿಯರೇ, ಇಂದಿನ ವಾಚನದಲ್ಲಿ ದಾವೀದನಿಗೆ ತಾನು ದೇವರಲ್ಲಿ ಯಾರೆಂಬುದು ತಿಳಿದಿತ್ತು. ಇವತ್ತು ನಮ್ಮನ್ನೇ ನಾವು ಪರಿಶೀಲಿಸಿ ನೋಡಬೇಕು. ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ, ಇದನ್ನು ನಾವು ತಿಳಿದಿದ್ದೇವ? ದಾವೀದನು ದೇವರಲ್ಲಿ ತನ್ನ ಗುರುತು ಅಥವಾ ತನ್ನ ಐಡೆಂಟಿಟಿ ಏನೆಂದು ತಿಳಿದಿದ್ದನು. ತಾನು ಕೇವಲ ಕುರಿಗಾಯಿ ಅಥವಾ ಕುರಿ ಮೇಯಿಸುವವನು ಅಥವಾ ಒಬ್ಬ ರಾಜ ಅಂತ ಆತ ತನ್ನನ್ನೇ ನೋಡಲಿಲ್ಲ. ಬದಲಾಗಿ ತಾನು ದೇವರಿಂದ ಆರಿಸಲ್ಪಟ್ಟವನು, ನಾನು ದೇವರ ಸೇವಕನು, ದೇವರೇ ನನ್ನ ಕುರಿಗಾಯಿ, ನಾನು ಆತನ ಕುರಿ, ದೇವರೇ ನನ್ನ ಶಕ್ತಿಯ ಮೂಲ, ಗಾಡ್ ಈಸ್ ಮೈ ಸ್ಟ್ರೆಂತ್, ಗಾಡ್ ಈಸ್ ಮೈ ಲೈಟ್ ಅಂತ ಆತ ಕೀರ್ತನೆಯಲ್ಲಿ ಬರೆಯುತ್ತಾನೆ. ಆದ್ದರಿಂದ ಪ್ರಿಯರೇ, ದಾವೀದನು ಆ 3 ಮೀಟರ್ ಗಾತ್ರದ ಗೋಲಿಯಾತನ ಎದುರು ನಿಂತ. ಆತ ಕಷ್ಟಗಳಲ್ಲಿ ದೇವರನ್ನು ನಂಬಿದ. ಆತನ ದೃಷ್ಟಿಕೋನ ದೇವರ ದೃಷ್ಟಿಕೋನದಂತಿತ್ತು. ಇವತ್ತು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ನಮ್ಮ ಗುರುತು ಏನು ಎಂದು ನಮಗೆ ತಿಳಿದಿದೆಯಾ? ನಮ್ಮ ಗುರುತು ನಿಜವಾಗಿ ತುಂಬ ಉನ್ನತವಾದುದು ಅಥವಾ ಮಹತ್ತರವಾದುದು. ದಾವೀದ ಹಳೆ ಒಡಂಬಡಿಕೆಯಲ್ಲಿ ಇದ್ದುದರಿಂದ ಅದಕ್ಕಿಂತ ಉನ್ನತವಾಗಿ ಹೊಸ ಒಡಂಬಡಿಕೆಯಲ್ಲಿರುವ ನಾವು ಇವತ್ತು ಈ ವಿಷಯವನ್ನು ತಿಳಿದಿರಬೇಕು. ನಮ್ಮ ಐಡೆಂಟಿಟಿ ಏನಾಗಿದೆ? ನಾವೊಬ್ಬೊಬ್ಬರು ಪ್ರಿಯರೇ ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟವರು, ಕ್ರಿಸ್ತನಲ್ಲಿ ನಾವು ದೇವರ ಮಕ್ಕಳಾಗಿದ್ದೇವೆ. ನಾವು ಪಾಪ ಕ್ಷಮೆ ಹೊಂದಿದವರು, ವಿಮೋಚನೆಗೊಳಿಸಲ್ಪಟ್ಟವರು. ನಾವು ದೇವರಲ್ಲಿ ಹೊಸ ಸೃಷ್ಟಿಯಾಗಿದ್ದೇವೆ. ಕ್ರಿಸ್ತನಲ್ಲಿ ನಾವು ನೀತಿವಂತರಾಗಿದ್ದೇವೆ. ಸ್ವರ್ಗೀಯ ಸ್ಥಳದಲ್ಲಿ ಕ್ರಿಸ್ತನ ಜೊತೆ ಇರುವವರು ನಾವಾಗಿದ್ದೇವೆ. ಎಫೆಸರಿಗೆ 2ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ ಹೇಳುತ್ತೆ, ನಾವು ಇದೀಗಾಗಲೇ ಕ್ರಿಸ್ತನಲ್ಲಿ ನಾವು ಸ್ವರ್ಗದಲ್ಲಿದ್ದೇವೆ. ನಾವು ದೇವರಿಂದ ಪ್ರೀತಿಸಲ್ಪಟ್ಟವರು, ಆರಿಸಲ್ಪಟ್ಟವರಾಗಿದ್ದೇವೆ. ಪ್ರಿಯರೇ, ಇವತ್ತು ನಾವು ಕೃಪೆಯ ಹೊಸ ಒಡಂಬಡಿಕೆಯ ಜೀವಿತವನ್ನು ಹೊಂದಿದ್ದೇವೆ. ಆದರೆ ಇವತ್ತು ನಮಗೆ ಈ ವರ್ಸಸ್ ಗೊತ್ತಿದೆ, ವಾಕ್ಯಗಳು ತಿಳಿದಿವೆ, ಆದರೆ ಅದನ್ನು ನಾವು ಜೀವಿಸ್ತಾ ಇದ್ದೇವ? ನಮ್ಮ ಜೀವನ ಅದರಂತೆ ಇದೆಯಾ? ಅನೇಕ ವಾಕ್ಯಗಳು ನಮಗೆ ಗೊತ್ತಿರುತ್ತೆ, ಆದರೆ ನಮ್ಮ ಬದುಕು ಆ ರೀತಿಯದ್ದಿಲ್ಲ. ನಾವು ಮಗನಂತಿದ್ದರೂ ಕೂಡ ಇವತ್ತು ಅನಾಥರಂತೆ ಜೀವಿಸ್ತಾ ಇದ್ದೇವೆ. ನಮಗೆ ಇವತ್ತು ದೇವರು ಫ್ರೀಡಮ್ ಕೊಟ್ಟಿದ್ದರೂ ಕೂಡ ಇನ್ನೂ ಕೂಡ ಪಾಪದ ದಾಸತ್ವದಲ್ಲಿದ್ದೇವೆ. ನಾವು ಜಯಶಾಲಿಗಳಾದರೂ ಕ್ರಿಸ್ತನಲ್ಲಿ ಇನ್ನೂ ಕೂಡ ಸೋತವರಂತೆ ಇದ್ದೇವೆ. ಕಾರಣ ಸಮಸ್ಯೆ ದೇವರದ್ದಲ್ಲ. ಸಮಸ್ಯೆ ಇವತ್ತಿರೋದು ನಮ್ಮ ಗುರುತಿನ ಅರಿವಿನಲ್ಲಿ. ನಮಗೆ ಇವತ್ತು ಈ ಜ್ಞಾನದ ಕೊರತೆ ಇದೆ. ಆದ್ದರಿಂದ ಪ್ರಿಯರೇ, ನಾವು ದೇವರಲ್ಲಿ ದಿನ ಕೇಳಬೇಕು, ಒಂದೇ ಜ್ಞಾನ ವಿವೇಚನೆಯ ಆತ್ಮದಿಂದ ನನ್ನನ್ನು ತುಂಬಿಸು ಅಂತೇಳಿ. ಕ್ರಿಸ್ತನಲ್ಲಿ ನಮ್ಮ ಗುರುತು ಏನಾಗಿದೆಯೋ ಅದು ಆ ಒಂದು ಹೆಡ್ ನಾಲೆಜ್ ಆಗಿರದೆ ಅದು ನಿಜವಾಗಿ ನಮ್ಮಲ್ಲಿ ಮಾಂಸ ಧರಿಸಿಕೊಳ್ಬೇಕು. ನಾವು ಸಹ ದೇವರಲ್ಲಿ ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ? ಹೌದು ಪ್ರಿಯರೇ, ವಾಕ್ಯದ ಮೂಲಕ ನಮ್ಮ ಮನಸ್ಸನ್ನು ನಾವು ದಿನ ನವೀಕರಿಸಿಕೊಳ್ಬೇಕು. ನಾವು ಭಾವನೆಗಳಲ್ಲಿ ಅಥವಾ ನಮ್ಮ ಸ್ವಂತ ಪ್ರಯತ್ನದಲ್ಲಿ ಜೀವಿಸೋದಲ್ಲ. ದೇವರು ಏನು ಹೇಳಿದ್ದಾರೋ ಅದನ್ನು ನಂಬಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಾವು ನೆಲೆಗೊಂಡು ಜೀವಿಸಬೇಕು. ಪವಿತ್ರಾತ್ಮರ ಶಕ್ತಿಗಾಗಿ ಪ್ರಾರ್ಥಿಸಬೇಕು. ಪವಿತ್ರಾತ್ಮ ಶಕ್ತಿಯಿಂದ ತುಂಬಲ್ಪಟ್ಟು ವಿ ಶುಡ್ ಬಿ ಲೆಡ್ ಬೈ ದ ಹೋಲಿ ಸ್ಪಿರಿಟ್. ಆ ಪವಿತ್ರಾತ್ಮ ಪ್ರಭಾವದಿಂದ ನಾವು ತುಂಬಿರುವಾಗ ಖಂಡಿತ ಪ್ರಿಯರೇ, ನಾವು ಗೋಲಿಯಾತನಂತಿರುವ ಸಮಸ್ಯೆಗಳನ್ನು ಎದುರಿಸಲು ಶಕ್ತರಾಗ್ತೇವೆ ಮತ್ತು ನಮ್ಮೊಬ್ಬೊಬ್ಬರ ಮುಖಾಂತರ ದೇವರಿಗೆ ಮಹಿಮೆಯಾಗುವುದು. ಆಮೇನ್. ಪ್ರೈಸ್ ದ ಲಾರ್ಡ್.